ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿರುವ ಘಟನೆ ನಡೆದಿದೆ. ಬಾಡಿಗೆಗೆಂದು ತೆರಳಿದ್ದ ವ್ಯಕ್ತಿಯು ಆರೂರು ಗೇಟ್ ಬಳಿ ಶವವಾಗಿ ಪತ್ತೆಯಾಗಿದ್ದು, ಕುಟುಂಬಸ್ಥರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೃತ ವ್ಯಕ್ತಿಯನ್ನ ದೇವನಹಳ್ಳಿ ಮೂಲದ ಕುರುಬರಕುಂಟೆ ಗ್ರಾಮದ ನಿವಾಸಿ ಎಂದು ಗುರುತಿಸಲಾಗಿದೆ. ಅವರ ಸಾವಿನ ಹಿಂದೆ ಆಶಾ ಎಂಬ ಮಹಿಳೆಯ ಕೈವಾಡವಿದೆ ಎಂದು ಕುಟುಂಬಸ್ಥರು ಕೂಡ ಆರೋಪಿಸಿದ್ದಾರೆ. ಮೃತ ವ್ಯಕ್ತಿಯು ಟೆಂಪೋ ಚಾಲಕರಾಗಿದ್ರು. ಶನಿವಾರ ರಾತ್ರಿ ಬಾಡಿಗೆಗೆಂದು ತೆರಳಿದ್ರು. ಆದರೆ ಅವರು ವಾಪಸ್ಸು ಬಾರದೇ ಇದ್ದಾಗ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ದಾರೆ. ನಂತರ ಆರೂರು ಗೇಟ್ ಬಳಿ ಅವರ ಶವ ಪತ್ತೆಯಾಗಿದೆ. ಘಟನೆಯ ಕುರಿತು ಮಾಹಿತಿ ಪಡೆದಿರುವ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಕುಟುಂಬಸ್ಥರು ಆಶಾ ಎಂಬ ಮಹಿಳೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದು, ಆಕೆಯನ್ನೇ ಈ ಸಾವಿಗೆ ನೇರ ಹೊಣೆಗಾರಳನ್ನಾಗಿ ಮಾಡಿದ್ದಾರೆ. ಪೊಲೀಸರು ಆಶಾರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಆಶಾ ಅವರು ಗಾರೆ ಕೆಲಸ ಮಾಡುತ್ತಿದ್ದು, ಈ ಹಿಂದೆ ಮೃತ ವ್ಯಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದ ಬಗ್ಗೆ ಮಾಹಿತಿ ಇದೆ. ಘಟನೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ದುಃಖದಲ್ಲಿ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಈ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಸಾಂತ್ವನ ಹೇಳಲು ಸ್ಥಳೀಯರು ಮತ್ತು ಬಂಧುಗಳು ಆಗಮಿಸಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕುತ್ತಿದ್ದಾರೆ. ಸಾವಿನ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತ ನಾರಾಯಣ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಇದೇನು ಪೆರಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತ ಒಂದು ಕೊಲೆ ಅನ್ನೋ ರೀತಿಯಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅವರ ಕುಟುಂಬಸ್ಥರು ಆರೋಪ ಮಾಡಿರ್ತಕ್ಕಂತ ಮಹಿಳೆಯನ್ನ ಪೊಲೀಸ್ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಮೂಲವಾಗಿ ಇವರು ದೇವನಹಳ್ಳಿ ಮೂಲದ ಕುರುಬರಕುಂಟೆ ಗ್ರಾಮದವರು ಅಂತಂದ್ಬಿಟ್ಟಂತ ಒಂದು ಕಾಲೋನಿಯವರು ಅಂತಂದ್ಬಿಟ್ಟಂತ ಕೇಳಿ ಬರ್ತಾ ಇದೆ. ಸೊ ಅವ್ರ ಹೆಸರು ಸುಬ್ರಹ್ಮಣ್ಯ ಅಂತ. ಇಬ್ರು ಮಕ್ಕಳನ್ನ ಹೊಂದಿದ್ದಾರೆ.
ಮತ್ತೆ ಅವರು ಶನಿವಾರ ರಾತ್ರಿ ತುಮಕೂರಿಗೆ ಬಾಡಿಗೆಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟಂತ ಹೇಳಿ ಮನೆಯಲ್ಲಿ ಹೇಳಿ ಬಂದಿರ್ತಕ್ಕಂತ ವ್ಯಕ್ತಿ ಸೊ ಶವವಾಗಿ ಏನ್ ಪೆರೆಸಂದ್ರ ಬಳಿ ಅರೂರು ಇದೆ, ಪೆರೆಸಂದ್ರ ಮೆಡಿಕಲ್ ಕಾಲೇಜು ಆಸುಪಾಸಿನಲ್ಲಿ ಅಲ್ಲಿ ಶವವಾಗಿ ಅವ್ರದೇ ಟೆಂಪೋನಲ್ಲಿ ಅವರು ಅನುಮಾನಾಸ್ಪದವಾಗಿ ಶವವಾಗಿ ಕಂಡಿದ್ದಾರೆ ಸುರೇಖಾ. ಈಗ ನೇರವಾಗಿ ಕುಟುಂಬಸ್ಥರು ಒಬ್ಬ ಮಹಿಳೆ ಮೇಲೆ ಆರೋಪ ಮಾಡ್ತಿದ್ದಾರೆ, ಆ ಮಹಿಳೆ ಯಾರು ಇರಬಹುದು? ಎಸ್ ಸುರೇಖಾ, ಅವರು ಈ ಮುಂಚೆ ಒಂದು 2 ವರ್ಷಗಳ ಹಿಂದೆ ಇವ್ರು ಗಾರೆ ಕೆಲಸ, ಯಾರು ಮೃತ ವ್ಯಕ್ತಿ ಗಾರೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಗಾರೆ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ರು. ಸೊ ಆ ವ್ಯಕ್ತಿಯ ಹೆಲ್ಪರ್ ಆಗಿ ಇವರು ಆವತಿ ಮೂಲದ ಆಶಾ ಅನ್ನುವಂತ ಹೆಸರಿನ ಆ ಮಹಿಳೆ. ಸೊ ಅವರು ಹೆಲ್ಪರ್ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಂತ ಅಂದ್ಬಿಟ್ಟಂತ ಅವ್ರ ಮಗ ಕಾರ್ತಿಕ್ ಅನ್ನೋರು ನಮ್ಗೆ ತಿಳಿಸಿರ್ತಕ್ಕಂತ ಒಂದು ಮಾಹಿತಿ. ಸೊ ಅದರ ಒಂದು ಸಲಿಗೆ ಮತ್ತೆ ಸ್ನೇಹದ ಮುಸುಗಲ್ಲಿ ಅವರು ಸಂಬಂಧವನ್ನು ಇಟ್ಕೊಂಡಿದ್ರೋ ಇಲ್ವೋ ಅನ್ನೋದು ನಮ್ಗೆ ಇನ್ನು ಮೇಲ್ನೋಟಕ್ಕೆ ಕೇಳ್ತಾ ಇದಾರೆ, ಅದು ಖಚಿತ ಇಲ್ಲ. ಸೊ ಹಾಗಾಗಿ ಅವರು ಏನು ಕಳೆದ ಶನಿವಾರ ರಾತ್ರಿ ಅವರ ಭಾವನ ಮನೆ ಆಗಿರ್ತಕ್ಕಂಥ ಪೆರೆಸಂದ್ರಕ್ಕೆ ಬಂದಿರ್ತಾರೆ ಆಶಾ ಅನ್ನುವಂಥವ್ರು. ಸೊ ಅವರು ಫೋನ್ ಅಲ್ಲಿ ಟ್ರ್ಯಾಕ್ ಮಾಡಿ ಏನಾದ್ರು ಪೊಲೀಸ್ ಅವ್ರ ಮಾಹಿತಿ ಕೊಟ್ಟಾಗ ಮಾತ್ರ ನಮಗ್ ಗೊತ್ತಾಗುತ್ತೆ ಅವ್ರು ಏನಕ್ಕೆ ಬಂದಿದ್ರು ಈ ಕಡೆ, ಯಾವ ಒಂದು ವಿಚಾರಕ್ಕೆ ಅನ್ನೋದ್ರ ಬಗ್ಗೆ. ಸೊ ಇವು ಬಾಡಿಗೆಗೆ ಇವರ ಒಂದು ವೃತ್ತಿನೇ ಬಾಡಿಗೆಗೆ ಅಲ್ಲಲ್ಲಿ ಟೆಂಪೋನ ಹಾಕೊಂಡು ಹೋಗುವಂತಹ ಒಂದು ಕೆಲಸದಲ್ಲಿ ಪ್ರವೃತ್ತಿಯಲ್ಲಿ ತೊಡಗಿದ್ದಂತ ಸುಬ್ರಹ್ಮಣ್ಯ ಅವರು ಅವತ್ತು ಬಂದು ಇವ್ರ ಜೊತೆ ಯಾವ ರೀತಿಯ ಒಂದು ಸ್ನೇಹಮಯ ಇತ್ತು, ಅವರಲ್ಲಿ ಏನಾದ್ರು ಗಲಾಟೆ ಆಗ್ತಾ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪೊಲೀಸ್ ಅವರು ತಿಳಿಸ್ಬೇಕಾಗಿದೆ ಸುರೇಖಾ. ಸೊ ಆದ್ರೆ ಕೆಲವರು ಹೇಳೋ ಮಾಹಿತಿ ಪ್ರಕಾರವಾಗಿ ಅವ್ರದೇ ಟೆಂಪೋನಲ್ಲಿ ಅವರು ಯಾರೋ ಬೇರೆ ಸುಮಾರು ಒಂದು 4:30-5 ಗಂಟೆ ಬೆಳಗಿನ ಜಾವ ಆ ಟೈಮಲ್ಲಿ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೊಟ್ಟೋದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ಎಷ್ಟರವರೆಗೂ ಸರಿ ಅನ್ನೋದನ್ನ ಅಲ್ಲಿನ ಸುತ್ತಲೂ ಸಿಸಿ ಕ್ಯಾಮ್ರಾಗಳ ಒಂದು ಫುಟೇಜಸ್ ಗಳು ಪೊಲೀಸ್ ಅವರು ವಶಪಡಿಸ್ಕೊಂಡಿರ್ತಾರೆ. ಅವರು ಹೆಚ್ಚಿನ ಮಾಹಿತಿ ಕೊಟ್ಟ ನಂತರ ಅದನ್ನ ನಾವು ತಿಳಿಸ್ಬೇಕಾಗುತ್ತೆ ಸುರೇಖಾ. ತನಿಖೆ ಹೇಗೆ ನಡೀತಾ ಇದೆ? ತನಿಖೆ ಚುರುಕುಗೊಂಡಿದೆ. ತನಿಖೆಯಲ್ಲಿ ಏನು ASP ಅವರಾಗಿರ್ತಕ್ಕಂಥ ಜಗನ್ನಾಥ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಇಲ್ಲಿ ಪೆರೆಸಂದ್ರ ಪೊಲೀಸ್ ಸ್ಟೇಷನ್ PSI ಇವರೆಲ್ಲರೂ ಸೇರಿದಂತೆ ಒಂದು ಖಾಕಿ ಪಡೆ ತುಂಬಾ ಚುರುಕಾಗಿ ಈ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ತನಿಖಾಧಿಕಾರಿಗಳನ್ನ ಇವತ್ತು ಹೋಗಿ ಭೇಟಿ ಆಗ್ಬೇಕು ಅನ್ಕೊಂಡಿದ್ವಿ. ಮತ್ತೆ ಮೃತದೇಹವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶವದಲ್ಲಿ ರವಾನಿಸಿ ಅದನ್ನ ಏನು ವಿಧಿವಿಧಾನಗಳು ಪೂರೈಸಿದ್ದಾರೆ ಅಂತಾನೆ ತಿಳಿದು ಬಂದಿದೆ ಸುರೇಖಾ. ಎಸ್ ನಾರಾಯಣಸ್ವಾಮಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೆಸಂದ್ರ ಗ್ರಾಮದಲ್ಲಿ ಬಾಡಿಗೆಗೆ ಅಂದ್ರೆ ಏನು ಒಂದು ಆಟೋನ ಅಥವಾ ಟೆಂಪೋವನ್ನ ಓಡಿಸುವ ಬಾಡಿಗೆ ವೃತ್ತಿಯಲ್ಲಿದ್ದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾರೆ. ಇದರ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ಸಾವಿನ ಹಿಂದೆ ಆಶಾ ಎಂಬ ಮಹಿಳೆಯ ಕೈವಾಡ ಕೂಡ ಇದೆ ಅಂತ ಕುಟುಂಬಸ್ಥರು ನೇರ ಆರೋಪವನ್ನ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದನ್ನ ಪೊಲೀಸರು ಕೂಡ ಇಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಶನಿವಾರ ಬಾಡಿಗೆಗೆ ಅಂತ ತೆರಳಿದ್ದ ವ್ಯಕ್ತಿ ವಾಪಸ್ಸು ಬಾರದೇ ಇದ್ದಾಗ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ದಾರೆ. ನಂತರ ಆತನ ಶವ ಆರೂರು ಗೇಟ್ ಬಳಿ ಶವ ಪತ್ತೆಯಾಗಿದೆ. ಘಟನೆ ಕುರಿತು ಪೊಲೀಸರಿಗೆ ಮಾಹಿತಿಯನ್ನ ಕೂಡ ತಿಳಿಸಿದ್ದಾರೆ. ಏನು ಪೊಲೀಸರು ತಮ್ಮ ತಂಡ ರಚಿಸಿ ಪೊಲೀಸರು ಚುರುಕು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ನಮ್ಮನೆ ಎಲ್ಲ ಜವಾಬ್ದಾರಿಗಳೆಲ್ಲ ನಾವು ಅಪ್ಲೈ ನೋಡ್ಕೊಂತಿತ್ತು. ಅವತ್ತು ನೈಟು 9:30 ನಮ್ಮ ಅಮ್ಮ ಫೋನ್ ಹಾಕಿ ಹಿಂಗೆ ಬಳೆಗೆ ಹೋಗ್ತಾಯಿದ್ದೀನಿ, ಬರೋದು ಲೇಟ್ ಆಗ್ತದೆ ಅಂತ ಹೇಳಿದರು. ಆವತ್ತು ನಾವೇನು ನೋಡೋಕ್ಕೆ ಹೋಗಿಲ್ಲ. ಮಾರನೇ ದಿವಸ ಫೋನ್ ಹಾಕಿದ್ದೆ, ಫೋನ್ ರಿಂಗಾಗಿ ಸೈಲೆಂಟ್ ಆಗ್ತಾಯಿತ್ತು ಫೋನು. ಆಮೇಲೆ ಇನ್ನೊಂದು ಮಧ್ಯಾಹ್ನ 12:15 ಫೋನ್ ಹಾಕಿದ್ರೆ ಸ್ವಿಚ್ ಆಫ್ ಅಂತ ಬಂತು ಫೋನು. ಆವನಿಂಕ ನಮ್ಮ ಚಿಕ್ಕಪ್ಪ ಅವರೆಲ್ಲ ಹುಡುಕ್ಲಾಡ್ತವ್ರೆ. ಬೆಳಿಗ್ಗೆ 4 ಗಂಟೆಗೆ ನಮ್ಮ ಚಿಕ್ಕಪ್ಪ ಅವರು ಎದ್ದು ಹೋಗಿ ನೋಡಿ ಅಲ್ಲಿ ಗಾಡಿ ನಿಂತಿರೋದು ನೋಡಿ ಗಮನಿಸಿ ಅಲ್ಲೇ ಸತ್ತೋಗಿದ್ದಾರೆ ನಮ್ಮ ಚಿಕ್ಕಪ್ಪ. ಆಶಾ ಅವರು 4-5 ವರ್ಷನಿಂದ ನಾವು ಅಪ್ಪನ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಹೆಲ್ಪರಾಗಿ ಅಪ್ಪ ಮಾಡ್ತಾಯಿದ್ದು ಗಾರೆ ಕೆಲಸ. ಆ ಅಮ್ಮ ಹೆಲ್ಪರಾಗಿ ಮಾಡ್ತಾಯಿದ್ದು. ಅವ್ರ ಮಧ್ಯೆ ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ. ಯಾರೋ ಮಾಡಿಸಿದ್ದಂಗೆ ಅವರೇ. ಸ್ವಲ್ಪ ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ. ನಮ್ಮ ತಂದೆ ನಮ್ಮ ಮನೆಗೆ ಎಲ್ಲ ಆಧಾರ. ಇವಾಗ ಅವರೇ ಇಲ್ಲ. ನಮ್ಮ ಸಂಬಂಧಿಕರಲ್ಲ ಅವರು. ನಮ್ಮ ಅಪ್ಪನ ಜೊತೆಗೆ ಮೊದಲು 1 ವರ್ಷದ ಹಿಂದೆ ಎಲ್ಲ ಗಾಡಿ ಕೆಲಸ ಮಾಡ್ತಾಯಿದ್ದ ನಮ್ಮಪ್ಪ. ಸ್ವಂತ ಗಾಡಿ ತಗೊಂಡು ಇವಾಗ ಬಾಡಿಗೆಗಳು ಹೊಡಿತಾರೆ.
ಈಗ ಈ ಥರ ಘಟನೆ ಆಗಿದೆ. ನಿಮ್ಗೆ ಅಕ್ರಮ ಸಂಬಂಧ ಇದೆ? ಅಕ್ರಮ ಸಂಬಂಧ ಏನೋ ನಮ್ಗೆ ಗೊತ್ತಿಲ್ಲ ಸರ್. ಮತ್ತು ಹೆಂಗೆ ಇದು ಅವರು ನಿಮ್ಗೇನಂತ ಪರಿಚಯ ಇಲ್ಲ ಆಶಾ ಅನ್ನೋರು ನಿಮ್ಮ ಫ್ಯಾಮಿಲಿ ಮನೆಯವ್ರಿಗೆ? ಮನೆಗೆಲ್ಲ ಬರ್ತಿರಲಿಲ್ಲ. ಅದೇ ಒಂದು 2-3 ಕಿತ ನಾವು ಮಾತಾಡಿದ್ದೀರಿ. ನನಗೇನು ಹಂಗೆ ಅನಿಸಿಲ್ಲ. ನಿಮ್ಮ ಹೆಸರು? ಕಾರ್ತಿಕ್ ಅಂತ ಇವ್ರಿಗೇನಾಗುತ್ತೆ? ಮಗ.